ಬ್ರೋ ಎಷ್ಟಾಯಿತು ಆನ್ ರೋಡು? 4,25,000 ಆನ್ ರೋಡ್ ಗೈಸ್. ಅದ್ರ ಮೇಲೆ ಆಕ್ಸೆಸರೀಸ್ಗೆ ಎಷ್ಟಾಯಿತು? ಓಕೆ ಗೈಸ್, ಹೇಳಿದ್ನಲ್ಲ ಆವಾಗಲೇ, ಆಕ್ಸೆಸರೀಸೇ ಅರೌಂಡ್ 1,20,000 ಹಾಕ್ಸಿದ್ದಾನೆ. ಯೋ ನಮಸ್ಕಾರ ಡಾರ್ಲಿಂಗ್ಸ್, ಏನು ಸಮಾಚಾರ, ಹೆಂಗಿದ್ದೀರಾ ಎಲ್ಲರೂ? ತುಂಬ ದಿವಸ ಆಗೋಗಿತ್ತು ಸಿಕ್ಕಿ. ಏನೋ ವೀಕ್ಲಿ ಅಪ್ಲೋಡ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ, ಬಟ್ ಈವನ್ ಐ ನೀಡ್ ಅ ಬ್ರೇಕ್ ಗೈಸ್. ಸೊ ಐ ಜಸ್ಟ್ ವೆಂಟ್ ಫಾರ್ ಅ ಲಾಂಗ್ ರೈಡ್. ನಾನು ನಾಳೆ ವ್ಲಾಗ್ ಎಲ್ಲರೂ ನೋಡಿರ್ತೀರ. ಆದಮೇಲೆ ಐ ವಾಸ್ ನಾಟ್ ರಶಿಂಗ್. ಆ್ಯಂಡ್ ಇಫ್ ಯು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್, ಒಂದು ಸ್ಟೋರಿ ಅಪ್ಲೋಡ್ ಮಾಡಿದ್ದೆ, ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಾಪ್ ಆ್ಯಕ್ಚುಲಿ, ಹಿಮಾಲಯನ್ 450 ರಿವ್ಯೂ ಕಮಿಂಗ್ ಸೂನ್ ಅಂತ. ಆ್ಯಂಡ್ ಹಿಯರ್ ವಿ ಆರ್. See guys, Sharky doesn't disappoint you. He will prove. ಸೊ ಆದಷ್ಟು ಬೇಗ ಇದನ್ನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ, ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಟ್ ವಿಲ್ ಬಿ ಅ ಹ್ಯೂಜ್ ಮೋಟಿವೇಶನ್ ಫಾರ್ ಮೀ. ಸೊ ಕರೆಂಟ್ಲಿ ಐ ಆಮ್ ರೈಡಿಂಗ್ ದಿಸ್ ಬೀಸ್ಟ್ ಆಫ್ ಅ ಮಷೀನ್. ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ, ಅಗೇನ್ ಮೈ ಇಡಿಯಾಟಿಕ್ ಕ್ಯಾಮ್ರಾ ಇಟ್ ಗೇವ್ ಅಪ್ ಆನ್ ಮೀ. ರೆಕಾರ್ಡಿಂಗ್ ಸ್ಟಾಪ್ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತು. ಹೇಳ್ತಾ ಇದೆ ಗಾಡಿ ಎಲ್ಲ ಏನು ರಿಫೈನ್ ಆಗಿದೆ ಅಂತ. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಾಂಗ್ ರಿವ್ಯೂ ವಿತ್ ಸ್ಪೆಕ್ಸ್, ಹಾರ್ಸ್ ಪವರ್ ಆ್ಯಂಡ್ ಸ್ಟಫ್, ದೆನ್ ದಿಸ್ ಇಸ್ ನಾಟ್ ದ ವಿಡಿಯೋ ಫಾರ್ ಯು. ದಿಸ್ ಇಸ್ ಜಸ್ಟ್ ಹೌ ಐ ಫೀಲ್ ಆ್ಯಂಡ್ ಹೌ ಇಟ್ ಫೀಲ್ಸ್ ಟು ರೈಡ್ Himalayan 450 2026 model. So I come from a Bullet and NS 400, like you know. ಸೊ ದಿಸ್ ಗಾಡಿ ಈಸ್ ಆ್ಯಕ್ಚುಲಿ ಬ್ರ್ಯಾಂಡ್ ನ್ಯೂ. ನನ್ನ ಫ್ರೆಂಡ್ದು ಹಿಮಾಲಯನ್ 450 ತೊಗೊಂಡು ಇನ್ನೂ 30 ಡೇಸ್ ಆಗಿದೆ ಅಷ್ಟೇ. ರನ್ನಿಂಗ್ ಪೀರಿಯಡು ಕಂಪ್ಲೀಟ್ ಆಗಿಲ್ಲ, ಜಸ್ಟ್ 343 ಕಿಲೋಮೀಟರ್ಸ್ ಹೋಗಿದೆ. ಥ್ಯಾಂಕ್ಸ್ ಟು ಹಿಮ್, ಹಿ ಡಿಂಟ್ ಹೆಸಿಟೇಟ್ ಟು ಗಿವ್ ಮಿ ಅ ರೈಡ್ ಆ್ಯಂಡ್ ಕೈಂಡ್ ಆಫ್ ರಿವ್ಯೂ ಇಟ್ ಆ್ಯಂಡ್ ಶೋ ಯು ಗೈಸ್ ಹೌ ಇಟ್ ಫೀಲ್ಸ್. ಏನು ಸೆಕ್ಸಿಗ್ರು, ಫುಲ್ಲು ಸ್ವರ್ವ್ ಮಾಡ್ಬೋದು ನೋಡಿ. ಓ ಕ್ರೇಜಿ ಹಿಮಾಲಯನ್ ಟಾರ್ಕ್ ಗುರು, ಇದಕ್ಕೆ ಕ್ರೇಜಿ ಟಾಕ್ ಗುರು ಇದಕ್ಕೆ. ಸೊ ಇಟ್ ಶೋಸ್ ಯು ವೈ ಇಟ್ಸ್ ಅ ರಾಯಲ್ ಎನ್ಫೀಲ್ಡ್. ದ ಟಾರ್ಕ್ ಇಸ್ ದೇರ್ ನಾ. ಥರ ಕುದುರೆ ಹೋದಂಗೆ ಹೋಗ್ತಾ ಇದೆ, ರೇಸ್ ಕುದುರೆ ಅಂತಲೇ ಹೇಳ್ಬೋದು. ಕಲರನ್ನು ಸೆಕ್ಸಿ ಆಗಿದೆ, ಒಳ್ಳೆ ಬೇಜ್ ಕಲರ್ ಥರ. ಐ ವಿಲ್ ಗಿವ್ ಯು ಅ ವಾಕ್ ಅರೌಂಡ್ ದಿಸ್ ಬೈಕ್. ನೋಡೋಣ ಯಾವ್ದಾದ್ರು ಮುಂದೆ ಚೆನ್ನಾಗಿರೋ ಸ್ಪಾಟ್ ಸಿಗುತ್ತಾ ಅಂತ. ಓ ಡ್ಯಾಮ್, ಐ ಥಿಂಕ್ ವಿ ಹ್ಯಾವ್ ಆಲ್ರೆಡಿ ರೀಚ್ಡ್ ನೈಸ್ ರೋಡ್, ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಬೈಕ್ ಎಷ್ಟು ಹೆವಿ ಇದೆ ಅಂತ ಫೀಲೇ ಆಗಲ್ಲ ಗೈಸ್. ಬೈಕ್ 200 kg ಇದೆ ಅಂತ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ವೇಟ್, ಬಟ್ ಒನ್ಸ್ ಯು ಆರ್ ರೈಡಿಂಗ್ ಇಟ್, ಇಟ್ ಫೀಲ್ಸ್ ಸೋ ಫಕಿಂಗ್ ಲೈಟ್ ಆ್ಯಂಡ್ ನಿಂಬಲ್. ಹೇಳಿದ್ನಲ್ಲ ಕುದುರೆನೇ ಇದು. ನೈಸ್. ಆ ಟಾರ್ಕು ಪಂಚಿ ಆಗಿದೆ, ಪವರ್ ಕರ್ವ್ ಸಖತ್ ಸ್ಮೂತ್ ಆಗಿದೆ, ಅಷ್ಟು ಅಗ್ರೆಸಿವ್ ಆಗಿ ಪಂಚ್ ಆಗಲ್ಲ. ಇಟ್ಸ್ ನಾಟ್ ಆನ್ ಯುವರ್ ಫೇಸ್, ವೆರಿ ಸಟಲ್ ಆಗಿ ಸ್ಟಾರ್ಟ್ ಆಗಿ ಫುಲ್ಲು ಪಂಚಿ ಆಗುತ್ತೆ ಗಾಡಿ. ಸೆಕ್ಸಿ ಫೀಲ್ ಬರುತ್ತೆ ಓಡಿಸ್ಬೇಕಾದ್ರೆ. ಆ್ಯಂಡ್ ಕಂಫರ್ಟ್ ಅಂತೂ ಹೇಳೋ ಅವಶ್ಯಕತೆನೇ ಇಲ್ಲ. ಇಟ್ಸ್ ಅ ಹಿಮಾಲಯನ್, ಇಟ್ ಈಸ್ ಸಪೋಸ್ ಟು ಬಿ ರಿಡನ್ ಇನ್ ದ ಹಿಮಾಲಯಾಸ್. ಆ ಲೆವೆಲ್ ಕಂಫರ್ಟ್ ಸಿಗುತ್ತೆ ಈ ಗಾಡೀಲಿ. ಓಕೆ, ವೇ ಈಸ್ ಮೈ ಫ್ರೆಂಡ್? ಇನ್ನೂ ಕಾಲಲ್ಲಿ ಇದೆಯಾ? ಆಯಿತಾ? ಸೊ ಒಳ್ಳೆ ಫೀಲ್ ಇದೆ ಗೈಸ್, ಕಷ್ಟ ಏನಿಲ್ಲ ಓಡ್ಸೋಕ್ಕೆ. ವೆರಿ ಸೂನ್ ನಿಮಗೆ ಕೂತ್ಕೊಂಡು ಒಂದು 2 kilometers ಓಡಿಸಿದ ತಕ್ಷಣ ನಿಮಗೆ ಗಾಡಿ ಜಲ್ಲಾಗ್ಬಿಡುತ್ತೆ. ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್ ಟು ರೈಡ್. ಎಕ್ಸ್ಕ್ಯೂಸ್ ಮೀ. ಸಖತ್ ಪೀಸ್ಫುಲ್ ಆಗಿದೆ ಗಾಡಿ ಮಾತ್ರ. ಒಳ್ಳೆ ರಿಫೈನ್ಮೆಂಟ್ ಇದೆ, ಇಂಜಿನ್ನು ದುರ್ರ್ ಅನ್ನುತ್ತೆ. ಎಕ್ಸಾಸ್ಟ್ ನೋಟು ಸೂಪರ್ಬ್ ಆಗಿದೆ. ಅಂದರೆ ಇಟ್ಸ್ ಆನ್ ದ ಕ್ವೈಟರ್ ಸೈಡ್, ಬಟ್ ಇಟ್ ಶೋಸ್ ಯು ಇಟ್ ಮೇ ಬಿ ಕ್ವೈಟ್
ಬಟ್ ಇಟ್ಸ್ ಅ ಬೀಸ್ಟ್ ಅಂತ. ಅದೇ ನನಗಿನ್ನ ಗಾಡಿನ ಫುಲ್ ಫಾಸ್ಟಾಗಿ ಫುಲ್ ಮಾಡೋಕ್ಕೂ ಬೇಜಾರು, ಯಾಕೆಂದರೆ ಇನ್ನೂ ರನ್ನಿಂಗ್ ಪೀರಿಯಡು ಆಗಿಲ್ಲ. ನಮ್ಮ ಫ್ರೆಂಡ್ ಏನಾದ್ರು ಅಂದ್ಕೊಂಡ್ಬಿಡ್ತಾನೆ. ಬಟ್ ಇಟ್ ಈಸ್ ವೆರಿ ಟೆಂಪ್ಟಿಂಗ್ ಟು ಟ್ವಿಸ್ಟ್ ದಟ್ ಥ್ರಾಟಲ್ ಆ್ಯಂಡ್ ಗೋ ಲೈಕ್ ಅ ರಾಕೆಟ್. ನೋಡಿ, ಪ್ರಾಪರ್ ಅಡ್ವೆಂಚರ್ ಗಾಡಿ ಗೈಸ್ ಇದು. ಇಟ್ಸ್ ನಾಟ್ ಎಟ್ ಆಲ್ ಲೈಕ್ ಯುವರ್ ಲೈಟ್ ವೆಯ್ಟ್ ಸ್ಟಫ್. ಇಟ್ಸ್ ಪ್ರಾಪರ್ ADV ಅಂತಾರಲ್ಲ, ಇಟ್ಸ್ ದಟ್. Don't want to get too technical with this stuff. It's all about the feel of the bike. ಬೇಜಾನ್ ಆಕ್ಸೆಸರೀಸ್ ಹಾಕ್ಸಿದ್ದಾನೆ ನನ್ನ ಫ್ರೆಂಡು. ಇಟ್ ಈಸ್ ಆಲ್ಮೋಸ್ಟ್ ವರ್ತ್ 1.25 to 1.3 lakhs. ಸೊ ವಾಕ್ ಅರೌಂಡ್ ಮಾಡಬೇಕಾದ್ರೆ ಐ ವಿಲ್ ಶೋ ಯು ದ ಆಕ್ಸೆಸರೀಸ್. ಇಂಥ ಜಾಗದಲ್ಲೆಲ್ಲ ಈ ಹಿಮಾಲಯನ್ ಸಸ್ಪೆನ್ಷನ್ನು ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ ಅಂದರೆ ನಿಮಗೇನು ಫೀಲೇ ಆಗಲ್ಲ ಈ ಥರ ಟೆರೇನ್ ಮೇಲೆ ಹೋಗ್ತಾ ಇದ್ದೀರಾ ಅಂತ. ಅದೇ ಗೈಸ್, ನಿಲ್ಲಿಸಿದಾಗ ಮಾತ್ರ ಇಷ್ಟು ದೊಡ್ಡದಾ ಅನಿಸುತ್ತೆ ಗಾಡಿ. ಬಟ್ ಒನ್ಸ್ ಯು ಪಿಕ್ ಯುವರ್ ಫುಟ್ ಅಪ್, ದೆನ್ ಇಟ್ ಬಿಕಮ್ಸ್ ಅ ವೆರಿ ಲೈಟ್ ಮಷೀನ್ ತಿರ್ಗಾ. ಗೈಸ್ ನೋಡ್ತಾ ಇದ್ದೀರಾ, ಫೈನಲಿ ದ ಹಿಮಾಲಯನ್ 450 ಬ್ರ್ಯಾಂಡ್ ನ್ಯೂ 2026 ಮಾಡೆಲ್. ಮಚ್ಚ ಯಾವ ಕಲರ್ ಇದು? ಸಾರಿ, ಖಾಜಾ ಬ್ರೌನ್ ಅಂತ ಇದ್ರ ಕಲರ್ ಹೆಸರು. ಒಂಥರ ಬೇಜ್ ಮೇಲೆ ಒಂಥರ ಡೆಸರ್ಟ್ ಕಲರ್ ಥರ ಇದೆ. ನೋಡ್ತಿದ್ದೀರಾ ಅಲ್ಲೆಲ್ಲ ಆಕ್ಸೆಸರೀಸ್ ಹಾಕ್ಸಿರೋದು. ಎಕ್ಸಾಸ್ಟ್ ನೋಟ್ ಕೇಳಿ, ಒಳ್ಳೆ ಪಂಚಿ ಆಗಿದೆ ಗಾಡಿ, ಸೂಪರ್. ಸೊ ನಮ್ಮ ಫ್ರೆಂಡ್ ಕಾರ್ತಿಕ್ ಅಂತ ಸ್ವಲ್ಪ ಈಸ್ ಕ್ಯಾಮ್ರಾ ಶೈ ಫಾರ್ ನೌ, ಬಟ್ ಯು ವಿಲ್ ಸಿ ಹಿಸ್ ವ್ಲಾಗ್ಸ್ ಕಮಿಂಗ್ ಸೂನ್. ಬ್ರೋ ಎಷ್ಟಾಯಿತು ಆನ್ ರೋಡು? 4,25,000 ಆನ್ ರೋಡ್ ಗೈಸ್. ಅದ್ರ ಮೇಲೆ ಆಕ್ಸೆಸರೀಸ್ಗೆ ಎಷ್ಟಾಯಿತು? ಓಕೆ ಗೈಸ್, ಹೇಳಿದ್ನಲ್ಲ ಆವಾಗಲೇ, ಆಕ್ಸೆಸರೀಸೇ ಅರೌಂಡ್ 1,20,000 ಹಾಕ್ಸಿದ್ದಾನೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಇಂಜಿನ್ ಗಾರ್ಡ್ ಆಗಲಿ, ಇಲ್ಲಿ ಏನಂತಾರೆ ಇದನ್ನು, ಪ್ಯಾನಿಯರ್ ರೈಲ್ಸ್ ಆಗಲಿ, ಟಾಪ್ ಬಾಕ್ಸ್ ಮೌಂಟು, ಆಮೇಲೆ ಇಂಜಿನ್ ಗಾರ್ಡು, ಲೀವರ್ ಗಾರ್ಡ್ ಮತ್ತು ಹ್ಯಾಂಡಲ್ ಗಾರ್ಡು, ಮ್ಯಾಕ್ ಡಾಗ್ ಲೈಟ್ಸ್. ಇದೊಂದೇ 19K ಆಗುತ್ತೆ ಗೈಸ್ ಮ್ಯಾಟ್ ಡಾಗ್ದು. ಮಗ ಹುಷಾರು, ಇವಾಗ ತುಂಬ ಪೊಲೀಸು ಲಾಕ್ ಹಾಕೊಳ್ತಾ ಇದ್ದಾರೆ. 14Kನಾ? ಓಕೆ ಸಾರಿ, 14K ಗೈಸ್. ಓಕೆ, ಮತ್ತು ವಿಂಡ್ಶೀಲ್ಡು, GPS ಮೌಂಟ್, ಅದು GPS ಮೌಂಟು ನೋಡ್ತಿದ್ದೀರಲ್ಲ ಗೈಸ್. ಸೀಟು ಎಕ್ಸಾಕ್ಟ್ಲಿ ಅಡ್ವೆಂಚರ್ ಸೀಟ್ಸು ಹಾಕ್ಸಿದ್ದಾನೆ. ಸೊ ಇಟ್ ಈಸ್ ಲೈಕ್ ಫುಲ್ಲಿ ಲೋಡೆಡ್ ಹಿಮಾಲಯನ್ 450 2026 ಅಂತ ಹೇಳ್ಬೋದು. ಸೆಕ್ಸಿಯಾಗಿ ಕಾಣಿಸ್ತಾ ಇದೆ ಫ್ರಮ್ ದ ಬ್ಯಾಕ್ ಆ್ಯಂಡ್ ಫ್ರಮ್ ದ ಸೈಡ್ಸ್ ಆ್ಯಂಡ್ ಫ್ರಮ್ ದ ಫ್ರಂಟ್. ಕ್ರೇಜಿ ಆಗಿದೆ. ಡೀಟೈಲಿಂಗು ಸಕ್ಕತ್ತಾಗಿದೆ. ಇಂಜಿನ್ನು, ಆಮೇಲೆ ಎಕ್ಸಾಸ್ಟ್, ಹೆಡರಿಂದ ಹಿಡಿದು ಎಕ್ಸಾಸ್ಟ್ ಮಫ್ಲರ್ ತನಕ ನೀಟಾಗಿದೆ ಡಿಸೈನು. ಇಟ್ಸ್ ಆಲ್ ಕಾಂಪ್ಯಾಕ್ಟ್, ಹೇಳೋಕ್ಕೆ ಆಗಲ್ಲ. ದಿಸ್ ಎ ರಾಯಲ್ ಎನ್ಫೀಲ್ಡ್ ಅಂತ. ಇಟ್ಸ್ ಅ ಪ್ರಾಪರ್ ADV ಬೀಸ್ಟ್ ಅಂತ ಹೇಳ್ಬೋದು. ಸೂಪರ್ ಗಾಡಿ ಬ್ರೋ. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ವಿತ್ ಯುವರ್ ಕುದುರೆ. ವಾಟ್ ಹ್ಯಾವ್ ಯು ನೇಮ್ಡ್ ಯುವರ್ ಬೈಕ್? ನಾನು ಚೇತಕ್ ಅಂತ. ಚೇತಕ್ಕು ಇನ್ಸ್ಪೈರ್ ಆಗಿದ್ದು ರಾಣಾ ಪ್ರತಾಪ್ ಸಿಂಗ್ ಅವ್ರ ಕುದುರೆ ಹೆಸರು ಚೇತಕ್ ಅಂತ ಇಟ್ಟಿದ್ರು. ಹೌದಾ? ಅದು ತುಂಬ ಹೈಟಲ್ಲಿತ್ತು ಆ್ಯಂಡ್ ಇಟ್ ಈಸ್ ಓನ್ಲಿ ಒನ್ ಆಫ್ ದೋಸ್ ಪವರ್ಫುಲ್ ಹಾರ್ಸಸ್ ಇನ್ ಇಂಡಿಯಾ. ಬರೀ ಅವ್ರ ಹತ್ರ ಇತ್ತು. ಆಸಮ್. ಲಾಯಲ್ ಆ್ಯಂಡ್ ಸೇವ್ ಹಿಸ್ ಲೈಫ್ ಟಿಲ್ ದಿ ವೆರಿ ಲಾಸ್ಟ್ ಮೂಮೆಂಟ್. ಯಾವ ಕಿಂಗು? ರಾಣಾ ಪ್ರತಾಪ್ ಸಿಂಗ್ ಅಂತ, ರಾಜಸ್ಥಾನ್. ಆಸಮ್. ಕುದುರೆ ಹೆಸರು ಚೇತಕ್ ಅಂತ ಇತ್ತು. ಸೊ ಹಿ ಹ್ಯಾಸ್ ನೇಮ್ಡ್ ಹಿಸ್ ಬೀಸ್ಟ್ ಚೇತಕ್ ಅಂತ. ಯಾಕೆ ಅಂತ ಕೇಳ್ಬೋದು. ರಾಣಾ ಪ್ರತಾಪ್ ಅಂತ
ರಾಜಸ್ಥಾನಲ್ಲಿ ಇದ್ದಿದ್ದು ಕಿಂಗ್ ಇನ ಕುದುರೆಯ ಹೆಸರು. ಆ ಕುದುರೆ ಒಂದು ಲೆಜೆಂಡ್ರಿ ಕುದುರೆ ಆಗಿತ್ತು. ಸೊ ಆಫ್ಟರ್ ದಟ್ ಬೀಸ್ಟ್ ಹಿ ಹ್ಯಾಸ್ ನೇಮ್ಡ್ ಹಿಸ್ ಬೈಕ್. ಸೊ ರಿಯಲಿ ಈ ಥರ ಖುಷಿ ಆಗುತ್ತೆ ಬೈಕಿಗೆಲ್ಲ ನೇಮ್ ಮಾಡೋದು, ಅದೆಲ್ಲ ನಮ್ಮ ಬಾಯ್ಸ್ಗೆ ಯಾವತ್ತಿದ್ರೂ ಒಂದು ಖುಷಿ ವಿಷಯನೇ. ಸೊ ವಿ ಹ್ಯಾವ್ ಟು ಕಂಟಿನ್ಯೂ ದಿಸ್ ಕಲ್ಚರ್. ಹಂಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ ಗಾಯ್ಸ್. ಇನ್ನು ಹೊಸ ಬೈಕ್ ಮೇಲೆ ಒಂದು ಫೋಟೋನೇ ತೊಗೊಂಡಿರಲಿಲ್ಲ ನಮ್ಮ ಫ್ರೆಂಡು. ಲೆಟ್ಸ್ ಆಸ್ಕ್ ಹಿಮ್ ಇಫ್ ದಿಸ್ ಈಸ್ ಓಕೆ, ದಿಸ್ ಫ್ರೇಮ್ ಈಸ್ ಓಕೆ. ಫ್ರಂಟಿಂದ ತೆಗಿತೀನಿ ಅಂತೇಳಿ. ನಾನು ಹೆಂಗೆ ಕಾಣಿಸ್ತೀನಿ ನನ್ನ ಬೈಕ್ ಮೇಲೆ ಅಂತ ನೋಡ್ಕೊಳ್ಬೇಕಾಗಿದೆ. ಅಷ್ಟೇನಾ? ಇನ್ನೊಂದು ದಿವಸ ಫುಲ್ಲು ಪ್ರೆಪ್ ಆಗ್ಬಿಟ್ಟು ಬಾ. ಗೇರ್ಸ್ ಎಲ್ಲ ಇದೆಯಾ ನಿನ್ನ ಹತ್ರ? ಯುವರ್ ಟೈಮ್ ಸಲಿ ಮ್ಯಾಡ್ ಡಾಗ್ ಆನ್ ಮಾಡಿ ತೋರಿಸು. ಬೈಕ್ ಸ್ಟ್ರೇಟ್ ಮಾಡ್ತೀನಿ. ಮ್ಯಾಡ್ ಡಾಗ್ LED ಪ್ರೊಜೆಕ್ಟರ್ಸ್ ಚೆಕ್ಔಟ್ ಮಾಡಿ ಆನ್ ಮಾಡ್ತಾನೆ. ಫುಲ್ಲು ವೈಟ್ ಲೈಟ್ ಇದೆ. ಎಲ್ಲರೂ ಬರುತ್ತಲ್ಲ ಇದು ಹೈಯಾ? ಐ ಆಮ್ ಬ್ಲೆಂಡೆಡ್ ಗೈಸ್. ಓಕೆ ಗೈಸ್, ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ಟು ರಿಪ್ಲೈ ಟು ದ್ಯಾಟ್ ಕಾಮೆಂಟ್ ವಿತ್ ದ ರೈಟ್ ಪ್ರಾಡಕ್ಟ್ ಲಿಂಕ್. ರೈಟ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್. ಶಾಕಿ ಸೈನಿಂಗ್ ಆಫ್. ಸಿ ಯಾ.